ನಮಸ್ಕಾರ, ನಾನು BR ನಾಯ್ಡು. ಇತ್ತೀಚೆಗೆ ದೇವಸ್ಥಾನದ ಮುಂದೆ ಮೋದಿ ಶರಣಾಗಿ ನಿಂತ ದೃಶ್ಯವು ಮತ್ತೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ದೇಶದ ಪ್ರಧಾನಿಯಾಗಿ ಭಕ್ತಿ ವ್ಯಕ್ತಪಡಿಸುವುದು ಅವರ ವೈಯಕ್ತಿಕ ವಿಷಯ. ಆದರೆ ಜನರಿಗೆ ಮುಖ್ಯವಾದುದು ಭಕ್ತಿ ಅಲ್ಲ, ಆಡಳಿತದ ಫಲಿತಾಂಶ. ಉದ್ಯೋಗ ಸಮಸ್ಯೆ, ಯುವಕರಿಗೆ ಇನ್ನೂ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿಲ್ಲ ಎಂಬ ಟೀಕೆ ಇದೆ. ದರ ಏರಿಕೆ, ಪೆಟ್ರೋಲ್, ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಬಡ ಜನರ ಮೇಲೆ ಭಾರವಾಗಿದೆ. ಕೃಷಿ ಸಮಸ್ಯೆಗಳು, ರೈತರ ಆದಾಯ ದ್ವಿಗುಣ ಮಾಡುವ ಭರವಸೆ ಇನ್ನೂ ಸಂಪೂರ್ಣವಾಗಿ ನಿಜವಾಗಿಲ್ಲ ಎಂಬ ಪ್ರಶ್ನೆಗಳು ಕೇಳಿಸುತ್ತಿವೆ. ಸಾಮಾಜಿಕ ಏಕತೆ, ದೇಶದಲ್ಲಿ ಧರ್ಮ ಮತ್ತು ಸಮುದಾಯ ಆಧಾರಿತ ವಿಭಜನೆ ಹೆಚ್ಚುತ್ತಿದೆ ಎಂಬ ಆತಂಕ ವ್ಯಕ್ತವಾಗುತ್ತಿದೆ. ಅಭಿವೃದ್ಧಿಗಿಂತ ಪ್ರಚಾರಕ್ಕೆ ಮೋದಿ ಸರ್ಕಾರ ಹೆಚ್ಚು ಆದ್ಯತೆ ಕೊಡುತ್ತಿದೆ ಎಂಬ ಟೀಕೆ ಇದೆ. ಜನರು ದೇವಸ್ಥಾನದಲ್ಲಿ ಪ್ರಾರ್ಥಿಸುವ ನಾಯಕರನ್ನು ಮಾತ್ರ ಅಲ್ಲ, ತಮ್ಮ ಜೀವನದಲ್ಲಿ ಬದಲಾವಣೆ ತರಬಲ್ಲ ನಾಯಕರನ್ನು ನಿರೀಕ್ಷಿಸುತ್ತಿದ್ದಾರೆ. ದೇಶಕ್ಕೆ ಭಕ್ತಿ ಜೊತೆಗೆ ಪರಿಣಾಮಕಾರಿ ಆಡಳಿತವೂ ಅಷ್ಟೇ ಮುಖ್ಯ ಅಲ್ಲವೇ? ಇವತ್ತು ಭಾರತ ಏನು ಖರೀದಿಸಬೇಕು, ಎಲ್ಲಿಂದ ಖರೀದಿಸಬೇಕು ಅನ್ನೋದನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂತು ಡಿಸೈಡ್ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದು ನಮ್ಮ ದೇಶಕ್ಕೆ ಪ್ರಧಾನಿಯಿಂದ ಅವಮಾನ ಅಲ್ಲವೇ? ಮೊನ್ನೆ ಯುರೋಪಿಯನ್ ಯೂನಿಯನ್ ಜೊತೆ ಮದರ್ ಆಫ್ ಡೀಲ್ ಅಂತ ಬೀಗಿದ ಮೋದಿ ಇವತ್ತು ಏಕಾಏಕಿ ಟ್ರಂಪ್ ಮರ್ಜಿಗೆ ಯಾಕೆ ಬೀಳಬೇಕು? ವಿಪಕ್ಷಗಳು ಕೇಳ್ತಿವೆ, ಒತ್ತಡ ಏನು, ಭಯ ಏನು, ದೇಶಕ್ಕೆ ಉತ್ತರ ಬೇಕು. पूरा सरेंडर है सर. आपने ज्यादा बोलने दिया मुझे आज सर, आपने मुझे थोड़ा ज्यादा जाने दिया आज, बात आ गई. तो दिस इज अ होलसेल सरेंडर and it is a tragedy because it is a surrender not just of the prime minister. He has surrendered the future of 1.5 billion Indians. 56 ಇಂಚಿನ ಎದೆ ಅಂತ ಹೇಳ್ಕೊಳ್ಳೋರು ದೇಶದ ಹಿತದ ಮೇಲೆ ಡೀಲ್ ಮಾಡೋದು ಬಲಿಷ್ಠತೆ ಅಲ್ಲ, ಅದು ಸರೆಂಡರ್.